ತಾಕತ್ತೇನು ಅನ್ನೋದು ಇಡೀ ವಿಶ್ವಕ್ಕೆ ಇದೀಗ ಗೊತ್ತಾಗಿದೆ. ಯುದ್ಧ ರಂಗದಲ್ಲಿ ಭಾರತ ಯಾರನ್ನು ಬೇಕಾದರೂ ಮಣಸ್ ಹಾಕತ್ತೆ ಅನ್ನೋ ಸ್ಥಾನಕ್ಕೆ ಹೋಗಿ ತಲುಪಿದೆ. ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಅಂತೂ ಪದೇ ಪದೇ ಗೆಲ್ಲೋದು ನಮ್ಮ ಭಾರತದ ಯೋಧರಿಗೆ ಕರಗತವಾಗಿ ಹೋಗಿದೆ. ಇದರ ಮಧ್ಯೆ ಆಪರೇಷನ್ ಸಿಂಧೂರ ಹೊಡೆತದ ಪರಿಣಾಮಗಳು ಪಾಕಿಸ್ತಾನದ ನೆಲದಲ್ಲಿ ಈ ಕ್ಷಣಕ್ಕೂ ಕೂಡ ಕಾಣಿಸ್ತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದ್ರೆ ಪಾಕ್ ಭಯೋತ್ಪಾದಕರ ಚಡ್ಡಿ ಒದ್ದೆಯಾಗುತ್ತೆ. ಪಾಕಿಸ್ತಾನದ ಸೈನಿಕರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಇನ್ನು ಪಾಕ್ ರಾಜಕಾರಣಿಗಳಿಗಂತೂ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಶತ್ರು ರಾಷ್ಟ್ರದ ಹುಟ್ಟಡಗಿಸಿದೆ. ಬಿಕಾರಿ ರಾಷ್ಟ್ರವನ್ನ ಪೀಸ್ ಮಾಡಿ ನಮ್ಮ ಶಕ್ತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ತೋರಿಸಿದೆ. ಸೇನೆಯನ್ನ ಅವಮಾನಿಸಿದವರೇ ಇಲ್ನೋಡಿ. ಚುಟ್ಪುಟ್ಟ ನಾಯಕರೇ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶವೇ ಬಹುಪರ ಕಂದಿತ್ತು. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ತಲೆಬಾಗಿತ್ತು. ಇಷ್ಟಾದ್ರೂ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯನ್ನ ಅವಮಾನಿಸಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟವನ್ನ ಕೇಳಿದ್ರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅಪಮಾನ ಮಾಡಿದ್ರು. ನಮ್ಮ ಸೇನೆಯನ್ನ ಅಪಮಾನಿಸಿದ್ದ ಕಾಂಗ್ರೆಸ್ ನಾಯಕರೇ ಈ ಸ್ಯಾಟಲೈಟ್ ದೃಶ್ಯವನ್ನೊಮ್ಮೆ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಏರ್ ಬೇಸ್ ಉಡೀಸ್. ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದ ಭಾರತ. ಕಾಂಗ್ರೆಸ್ ನಾಯಕರೇ ಆಪರೇಷನ್ ಸಿಂಧೂರ ಚುಟ್ಪುಟ್ ಯುದ್ಧ ಅಲ್ಲ ಅನ್ನೋಕೆ ಈ ಸ್ಯಾಟಲೈಟ್ ಚಿತ್ರವೇ ಸಾಕ್ಷಿ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿರೋ ನೂರ್ ಖಾನ್ ಏರ್ ಬೇಸ್. ಭಾರತೀಯ ಸೇನೆಯ ಮಿಸೈಲ್ ಅಟ್ಯಾಕ್ಗೆ ನೂರ್ ಖಾನ್ ಏರ್ ಬೇಸ್ ಪೀಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದೆ. ಹಾನಿಗೀಡಾದ ಏರ್ ಬೇಸ್ಗಳು ಕ್ಯಾಂಪ್ಗಳನ್ನ ನಿರ್ಮಿಸೋಕೆ ಪಾಕಿಸ್ತಾನಕ್ಕೆ ಕಡಿಮೆ ಅಂದ್ರೂ ಬರೋಬ್ಬರಿ 5 ವರ್ಷ ಬೇಕಾಗುತ್ತೆ. ಏರ್ ಬೇಸ್ಗಳೇ ಉಡೀಸಾದ ಮೇಲೆ ಪಾಕಿಸ್ತಾನ ಅದೇಗೆ ತಾನೇ ಯುದ್ಧದಲ್ಲಿ ಹೋರಾಡುತ್ತೆ ಹೇಳಿ. ಇದೇ ಕಾರಣಕ್ಕೆ ಬಿಕಾರಿ ರಾಷ್ಟ್ರ ಸಮರ ಭೂಮಿಯಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದು, ಪ್ರಾಣ ಭಿಕ್ಷೆ ಬೇಡಿದ್ದು. ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಕರೆದ ಕಾಂಗ್ರೆಸ್ ನಾಯಕರೇ ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಭಾರತೀಯ ಸೇನೆಯ ಶಕ್ತಿ ಎಂಥದ್ದು ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರೇನಾದರೂ ಹೇಳ್ಕೊಳ್ಳಿ, ಕಾಂಗ್ರೆಸ್ ಅವರು ಮೋದಿಯವರ ಚಮಚ ಶಶಿ ತರೂರ್ ಅಂತ ಅವರು ಹೇಳ್ಕೊಂಡ್ರು. ಚುನಾವಣೆ ಬಂದಾಗ ಫೈಟ್ ಇದ್ದಿದ್ದು ಸತ್ಯ, ಫೈಟ್ ಮಾಡೋದು ಕೂಡ ಸತ್ಯ, ವಾಕ್ ಪ್ರಹಾರ ಅಂತೂ ಕಾಮನ್. ಆದರೆ ದೇಶ ಅಂತ ಬಂದಾಗ ಶಶಿ ತರೂರ್ ಅವರು ಮಾಡ್ತಾ ಇರೋದು ಈಗ ಸರಿಯಾಗೇ ಇದೆ. ಅಮೆರಿಕದಲ್ಲಿ ಹೋಗಿ ಪಾಕಿಸ್ತಾನದ ಮುಖವಾಡವನ್ನು ಕಳಚಿ ಬಂದಿದ್ದಾರೆ. ಇಡೀ ದೇಶ ಇವತ್ತು ಶಶಿ ತರೂರ್ ಅವರಿಗೆ ಒಂದು ಭಾರತೀಯ ಸೇನಾಪಡೆಯ ತಾಕತ್ತೇನು ಅನ್ನೋದು ಇಡೀ ವಿಶ್ವಕ್ಕೆ ಇದೀಗ ಗೊತ್ತಾಗಿದೆ. ಯುದ್ಧ ರಂಗದಲ್ಲಿ ಭಾರತ ಯಾರನ್ನು ಬೇಕಾದರೂ ಮಣಸ್ ಹಾಕತ್ತೆ ಅನ್ನೋ ಸ್ಥಾನಕ್ಕೆ ಹೋಗಿ ತಲುಪಿದೆ. ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಅಂತೂ ಪದೇ ಪದೇ ಗೆಲ್ಲೋದು ನಮ್ಮ ಭಾರತದ ಯೋಧರಿಗೆ ಕರಗತವಾಗಿ ಹೋಗಿದೆ. ಇದರ ಮಧ್ಯೆ ಆಪರೇಷನ್ ಸಿಂಧೂರ ಹೊಡೆತದ ಪರಿಣಾಮಗಳು ಪಾಕಿಸ್ತಾನದ ನೆಲದಲ್ಲಿ ಈ ಕ್ಷಣಕ್ಕೂ ಕೂಡ ಕಾಣಿಸ್ತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದ್ರೆ ಪಾಕ್ ಭಯೋತ್ಪಾದಕರ ಚಡ್ಡಿ ಒದ್ದೆಯಾಗುತ್ತೆ. ಪಾಕಿಸ್ತಾನದ ಸೈನಿಕರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಇನ್ನು ಪಾಕ್ ರಾಜಕಾರಣಿಗಳಿಗಂತೂ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಶತ್ರು ರಾಷ್ಟ್ರದ ಹುಟ್ಟಡಗಿಸಿದೆ. ಬಿಕಾರಿ ರಾಷ್ಟ್ರವನ್ನ ಪೀಸ್ ಮಾಡಿ ನಮ್ಮ ಶಕ್ತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ತೋರಿಸಿದೆ. ಸೇನೆಯನ್ನ ಅವಮಾನಿಸಿದವರೇ ಇಲ್ನೋಡಿ. ಚುಟ್ಪುಟ್ಟ ನಾಯಕರೇ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶವೇ ಬಹುಪರ ಕಂದಿತ್ತು. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ತಲೆಬಾಗಿತ್ತು. ಇಷ್ಟಾದ್ರೂ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯನ್ನ ಅವಮಾನಿಸಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟವನ್ನ ಕೇಳಿದ್ರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅಪಮಾನ ಮಾಡಿದ್ರು. ನಮ್ಮ ಸೇನೆಯನ್ನ ಅಪಮಾನಿಸಿದ್ದ ಕಾಂಗ್ರೆಸ್ ನಾಯಕರೇ ಈ ಸ್ಯಾಟಲೈಟ್ ದೃಶ್ಯವನ್ನೊಮ್ಮೆ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಏರ್ ಬೇಸ್ ಉಡೀಸ್. ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದ ಭಾರತ. ಕಾಂಗ್ರೆಸ್ ನಾಯಕರೇ
ಆಪರೇಷನ್ ಸಿಂಧೂರ ಚುಟ್ಪುಟ್ ಯುದ್ಧ ಅಲ್ಲ ಅನ್ನೋಕೆ ಈ ಸ್ಯಾಟಲೈಟ್ ಚಿತ್ರವೇ ಸಾಕ್ಷಿ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿರೋ ನೂರ್ ಖಾನ್ ಏರ್ ಬೇಸ್. ಭಾರತೀಯ ಸೇನೆಯ ಮಿಸೈಲ್ ಅಟ್ಯಾಕ್ಗೆ ನೂರ್ ಖಾನ್ ಏರ್ ಬೇಸ್ ಪೀಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದೆ. ಹಾನಿಗೀಡಾದ ಏರ್ ಬೇಸ್ಗಳು ಕ್ಯಾಂಪ್ಗಳನ್ನ ನಿರ್ಮಿಸೋಕೆ ಪಾಕಿಸ್ತಾನಕ್ಕೆ ಕಡಿಮೆ ಅಂದ್ರೂ ಬರೋಬ್ಬರಿ 5 ವರ್ಷ ಬೇಕಾಗುತ್ತೆ. ಏರ್ ಬೇಸ್ಗಳೇ ಉಡಿಸಾದ ಮೇಲೆ ಪಾಕಿಸ್ತಾನ ಅದೇಗೆ ತಾನೇ ಯುದ್ಧದಲ್ಲಿ ಹೋರಾಡುತ್ತೆ ಹೇಳಿ. ಇದೇ ಕಾರಣಕ್ಕೆ ಬಿಕಾರಿ ರಾಷ್ಟ್ರ ಸಮರ ಭೂಮಿಯಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದು, ಪ್ರಾಣ ಭಿಕ್ಷೆ ಬೇಡಿದ್ದು. ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಕರೆದ ಕಾಂಗ್ರೆಸ್ ನಾಯಕರೇ ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಭಾರತೀಯ ಸೇನೆಯ ಶಕ್ತಿ ಎಂಥದ್ದು ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರೇನಾದರೂ ಹೇಳ್ಕೊಳ್ಳಿ, ಕಾಂಗ್ರೆಸ್ ಅವರು ಮೋದಿಯವರ ಚಮಚ ಶಶಿ ತರೂರ್ ಅಂತ ಅವರು ಹೇಳ್ಕೊಂಡ್ರು. ಚುನಾವಣೆ ಬಂದಾಗ ಫೈಟ್ ಇದ್ದಿದ್ದು ಸತ್ಯ, ಫೈಟ್ ಮಾಡೋದು ಕೂಡ ಸತ್ಯ, ವಾಕ್ಪ್ರಹಾರ ಅಂತೂ ಕಾಮನ್. ಆದರೆ ದೇಶ ಅಂತ ಬಂದಾಗ ಶಶಿ ತರೂರ್ ಅವರು ಮಾಡ್ತಾ ಇರೋದು. ಭಾರತೀಯ ಸೇನಾಪಡೆಯ ತಾಕತ್ತೇನು ಅನ್ನೋದು ಇಡೀ ವಿಶ್ವಕ್ಕೆ ಇದೀಗ ಗೊತ್ತಾಗಿದೆ. ಯುದ್ಧ ರಂಗದಲ್ಲಿ ಭಾರತ ಯಾರನ್ನು ಬೇಕಾದರೂ ಮನಸ್ಸು ಹಾಕತ್ತೆ ಅನ್ನೋ ಸ್ಥಾನಕ್ಕೆ ಹೋಗಿ ತಲುಪಿದೆ. ಅದರಲ್ಲೂ ಪಾಕಿಸ್ತಾನದ ವಿರುದ್ಧ ಅಂತೂ ಪದೇ ಪದೇ ಗೆಲ್ಲೋದು ನಮ್ಮ ಭಾರತದ ಯೋಧರಿಗೆ ಕರಗತವಾಗಿ ಹೋಗಿದೆ. ಇದರ ಮಧ್ಯೆ ಆಪರೇಷನ್ ಸಿಂಧೂರ ಹೊಡೆತದ ಪರಿಣಾಮಗಳು ಪಾಕಿಸ್ತಾನದ ನೆಲದಲ್ಲಿ ಈ ಕ್ಷಣಕ್ಕೂ ಕೂಡ ಕಾಣಿಸ್ತಾ ಇದೆ. ಆ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಆಪರೇಷನ್ ಸಿಂಧೂರ ಈ ಹೆಸರು ಕೇಳಿದ್ರೆ ಪಾಕ್ ಭಯೋತ್ಪಾದಕರ ಚಡ್ಡಿ ಒದ್ದೆಯಾಗುತ್ತೆ. ಪಾಕಿಸ್ತಾನದ ಸೈನಿಕರ ಎದೆಯಲ್ಲಿ ನಡುಕ ಶುರುವಾಗುತ್ತೆ. ಇನ್ನು ಪಾಕ್ ರಾಜಕಾರಣಿಗಳಿಗಂತೂ ಕನಸಲ್ಲೂ ಬೆಚ್ಚಿ ಬೀಳ್ತಾರೆ. ಅಷ್ಟರ ಮಟ್ಟಿಗೆ ಭಾರತೀಯ ಸೇನೆ ಶತ್ರು ರಾಷ್ಟ್ರದ ಹುಟ್ಟಡಗಿಸಿದೆ. ಬಿಕಾರಿ ರಾಷ್ಟ್ರವನ್ನ ಪೀಸ್ ಮಾಡಿ ನಮ್ಮ ಶಕ್ತಿ ಎಂಥದ್ದು ಅಂತ ಇಡೀ ಜಗತ್ತಿಗೆ ತೋರಿಸಿದೆ. ಸೇನೆಯನ್ನ ಅವಮಾನಿಸಿದವರೇ ಇಲ್ನೋಡಿ. ಚುಟ್ಪುಟ್ ನಾಯಕರೇ ಸ್ವಲ್ಪ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಇಡೀ ದೇಶವೇ ಬಹುಪರ ಕಂದಿತ್ತು. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ತಲೆಬಾಗಿತ್ತು. ಇಷ್ಟಾದ್ರೂ ಕಾಂಗ್ರೆಸ್ ನಾಯಕರು ಮಾತ್ರ ಭಾರತೀಯ ಸೇನೆಯನ್ನ ಅವಮಾನಿಸಿದ್ರು. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಯುದ್ಧದ ನಷ್ಟವನ್ನ ಕೇಳಿದ್ರು. ಇನ್ನು ಒಂದು ಹೆಜ್ಜೆ ಮುಂದೆ ಹೋದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಅಪಮಾನ ಮಾಡಿದ್ರು. ನಮ್ಮ ಸೇನೆಯನ್ನ ಅಪಮಾನಿಸಿದ್ದ ಕಾಂಗ್ರೆಸ್ ನಾಯಕರೇ ಈ ಸ್ಯಾಟಲೈಟ್ ದೃಶ್ಯವನ್ನೊಮ್ಮೆ ಕಣ್ಣು ಬಿಟ್ಟು ನೋಡಿ. ಆಪರೇಷನ್ ಸಿಂಧೂರಕ್ಕೆ ಪಾಕ್ ಏರ್ ಬೇಸ್ ಉಡೀಸ್. ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದ ಭಾರತ. ಕಾಂಗ್ರೆಸ್ ನಾಯಕರೇ ಆಪರೇಷನ್ ಸಿಂಧೂರ ಚುಟ್ಪುಟ್ ಯುದ್ಧ ಅಲ್ಲ ಅನ್ನೋಕೆ ಈ ಸ್ಯಾಟಲೈಟ್ ಚಿತ್ರವೇ ಸಾಕ್ಷಿ. ಇದು ಪಾಕಿಸ್ತಾನದ ಇಸ್ಲಾಮಾಬಾದ್ ನಲ್ಲಿರೋ ನೂರ್ ಖಾನ್ ಏರ್ ಬೇಸ್. ಭಾರತೀಯ ಸೇನೆಯ ಮಿಸೈಲ್ ಅಟ್ಯಾಕ್ಗೆ ನೂರ್ ಖಾನ್ ಏರ್ ಬೇಸ್ ಪೀಸ್ ಆಗಿದೆ. ಎಷ್ಟರ ಮಟ್ಟಿಗೆ ಅಂದ್ರೆ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನವನ್ನ 5 ವರ್ಷ ಹಿಂದಕ್ಕೆ ತಳ್ಳಿದೆ. ಹಾನಿಗೀಡಾದ ಏರ್ ಬೇಸ್ಗಳು ಕ್ಯಾಂಪ್ಗಳನ್ನ ನಿರ್ಮಿಸೋಕೆ ಪಾಕಿಸ್ತಾನಕ್ಕೆ ಕಡಿಮೆ ಅಂದ್ರೂ ಬರೋಬ್ಬರಿ 5 ವರ್ಷ ಬೇಕಾಗುತ್ತೆ. ಏರ್ ಬೇಸ್ಗಳೇ ಉಡಿಸಾದ ಮೇಲೆ ಪಾಕಿಸ್ತಾನ ಅದೇಗೆ ತಾನೇ ಯುದ್ಧದಲ್ಲಿ ಹೋರಾಡುತ್ತೆ ಹೇಳಿ. ಇದೇ ಕಾರಣಕ್ಕೆ ಬಿಕಾರಿ ರಾಷ್ಟ್ರ ಸಮರ ಭೂಮಿಯಲ್ಲಿ ಭಾರತದ ಮುಂದೆ ಮಂಡಿಯೂರಿದ್ದು, ಪ್ರಾಣ ಭಿಕ್ಷೆ ಬೇಡಿದ್ದು. ಆಪರೇಷನ್ ಸಿಂಧೂರವನ್ನ ಚುಟ್ಪುಟ್ ಯುದ್ಧ ಅಂತ ಕರೆದ ಕಾಂಗ್ರೆಸ್ ನಾಯಕರೇ ಈಗಲಾದ್ರೂ ಗೊತ್ತಾಯ್ತಾ ನಮ್ಮ ಭಾರತೀಯ ಸೇನೆಯ ಶಕ್ತಿ ಎಂಥದ್ದು ಅಂತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಯಾರೇನಾದರೂ ಹೇಳ್ಕೊಳ್ಳಿ, ಕಾಂಗ್ರೆಸ್ ಅವರು ಮೋದಿಯವರ ಚಮಚ ಶಶಿ ತರೂರ್ ಅಂತ ಅವರು ಹೇಳ್ಕೊಂಡ್ರು. ಚುನಾವಣೆ ಬಂದಾಗ ಫೈಟ್ ಇದ್ದಿದ್ದು ಸತ್ಯ, ಫೈಟ್ ಮಾಡೋದು ಕೂಡ ಸತ್ಯ, ವಾಕ್ಪ್ರಹಾರ ಅಂತೂ ಕಾಮನ್. ಆದರೆ ದೇಶ ಅಂತ ಬಂದಾಗ ಶಶಿ